ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ನಿಲುಕದ ನಕ್ಷತ್ರ ಧಾರಾವಾಹಿಯ 4ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನನಗೆ ಈ ಪ್ರೀತಿ ಗೀತಿ ಎಲ್ಲ ಅರ್ಥ ಆಗಲ್ಲ ಅಕ್ಕ. ಅಮ್ಮನ ಖರ್ಚಿಗೆ ಅಂತ ಒಂದಿಷ್ಟು ದುಡ್ಡು ಕೊಡದೇ ಇರೋಷ್ಟು ಬಡತನ ನಮ್ಮನೇಲಿ ಇಲ್ಲ ಅಂತ ಅಂತೂ ನನಗೆ ಗೊತ್ತಿದೆ. ನಮ್ಮನೇಲಿ ಅಪ್ಪ ಹೇಳಿದ್ದೆ ಕೊನೆ ಮಾತು. ಅಮ್ಮ ತನ್ನ ಮಾತು ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅವಳ ಆಸೆ ಆಕಾಂಕ್ಷೆಗೆ ಬೆಲೆ ಇಲ್ಲ. ನನಗೆ ಈ ರೀತಿ ಬದುಕು ಬೇಡ ಅಕ್ಕ. ಅದಕ್ಕೋಸ್ಕರನಾದರೂ ನಾನು ಈ ಮನೆಯಿಂದ ದೂರ ಆಗಬೇಕು ಅಂದರೆ ಮದುವೆ ಆಗಿ ಹೋಗಬೇಕು, ಕೆಲಸ ಮಾಡಬೇಕು ಅಂದರೆ ಓದಬೇಕು. ಅದಕ್ಕೆ ನಾನು ಇದೇ ಹುಡುಗನ ಮದುವೆ ಆಗ್ತೀನಿ, ನಿಶ್ಚಯದಲ್ಲಿ ನುಡಿದಳು ರೇಖಾ. ಆದರೂ ರೇಖಾ, ಜೀವನ ಅಂದರೆ ದುಡ್ಡು ಮಾತ್ರ ಅಲ್ಲ ಕಣೆ, ತ್ರಿವೇಣಿ ಹೇಳಿದಾಗ, ರೇಖಾ, ಅಕ್ಕ ನೀವು ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಬರೀ ದುಡ್ಡು ಅಂತಲ್ಲ, ಬೆಲೆ ಕೊಡೋದು. ಬೆಲೆ ಅಂದರೆ ಗೌರವ. ಅಮ್ಮನ್ನ ಅಪ್ಪ ಯಾವತ್ತೂ ಗೌರವದಿಂದ ನೋಡ್ಕೊಂಡಿಲ್ಲ. ಭಾವ ಕೂಡ ಅಕ್ಕನ್ನ ಗೌರವದಿಂದ ನಡೆಸ್ಕೊಂಡೇ ಇಲ್ಲ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಅಪ್ಪ ಅಮ್ಮನ ಬೈಬೇಕಾದ್ರೆ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡೋದೇ ಇಲ್ಲ. ಎಲ್ಲರೆದುರಿಗೆ ಸುಮ್ಮನೆ ಬೈದ್ಬಿಡ್ತಾರೆ. ಅಕ್ಕಂಗೆ ಹೊರಗಂಗೆ ವ್ಯವಹಾರ ಗೊತ್ತಾಗಲ್ಲ ಅಂತ ಭಾವ ಎಲ್ಲರೆದ್ರಿಗೂ ಹೇಳಿ ನಗ್ತಾರೆ. ಇದರಿಂದ ಹೆಂಡತಿಗೆ ಅವಮಾನ ಆಗುತ್ತೆ ಅಂತ ಅನಿಸೋದಿಲ್ವಾ? ಅಥವಾ ಅವಳಿಗೆ ಅವಮಾನ ಆದರೆ ಆಗಲಿ ಬಿಡು, ಅದೇನು ದೊಡ್ಡ ವಿಷಯ ಅಂತ ಅಂದ್ಕೊಳ್ತಾರಾ? ರೇಖಾಳ ದನಿಯಲ್ಲಿ ಆವೇಶವಿತ್ತು. ತ್ರಿವೇಣಿಗೆ ರೇಖಾ ಹೇಳುವ ಯಾವ ಮಾತು ಕೂಡ ಅತಿಶಯ ಅನ್ನಿಸ್ತಲೇ ಇರಲಿಲ್ಲ. ಯಾಕೆಂದರೆ ಅದು ಅವಳ ಮನೆಯಲ್ಲಿ ದಿನ ನಡೆಯೋದೇ ಆಗ್ತಿತ್ತು. ಏ ರೇಖಾ, ಇದೆಲ್ಲ ಒಂದು ವಿಷಯನೇ, ಇದು ಎಲ್ಲರ ಮನೇಲೂ ಆಗುತ್ತೆ. ಗಂಡ ಹೆಂಡತಿ ಮಧ್ಯ ಇದೆಲ್ಲ ಸಾಮಾನ್ಯ ಕಣೆ ಎಂದಳು ತ್ರಿವೇಣಿ. ಸಾಮಾನ್ಯ? ಅದು ಹೇಗೆ ಸಾಮಾನ್ಯ ಆಗುತ್ತೆ ಅಕ್ಕ? ಸರಿ, ನೀವು ಹೇಳೋ ಮಾತನ್ನೇ ಒಪ್ಪೋದಾದರೆ, ಗಂಡ ಹೆಂಡತಿ ಮಧ್ಯ ಇದು ಸಾಮಾನ್ಯ ಅನ್ನೋದೇ ಆದರೆ, ಹೆಂಡತಿ ಗಂಡನನ್ನು ಯಾಕೆ ಬೇರೆಯವರೆದ್ರಿಗೆ ಬಿಟ್ಕೊಡಲ್ಲ? ಯಾಕೆ ಗಂಡನ ತಪ್ಪನ್ನು ಎಲ್ಲರಿಂದ ಮುಚ್ಚಿಟ್ಕೊಳ್ತಾಳೆ? ಗಂಡ ಹೆಂಡತಿ ಇಬ್ಬರು ಸಮಾನ ತಾನೇ? ರೇಖಾಳ ಪ್ರಶ್ನೆಗೆ ತ್ರಿವೇಣಿಯ ಬಳಿ ಉತ್ತರವಿರಲಿಲ್ಲ. ಅದೇಕೋ ರೇಖಾಳ ಮಾತಿನ ಸರಣಿ ತ್ರಿವೇಣಿಗೆ ಸರಿ ಬರುತ್ತಿರಲಿಲ್ಲ. ರೇಖಾ, ನಂಗೆ ನಿನ್ನ ಮಾತೇ ಅರ್ಥ ಆಗ್ತಿಲ್ಲ ಕಣೆ. ಇಲ್ಲಿ ನಮಗೆ ಯಾರಿಗೂ ಕಾಡದೇ ಇರೋ ಈ ವಿಷಯ ನಿನ್ನ ತಲೆಗೆ ಹೇಗೆ ಬಂತು ಅಂತ ಅಚ್ಚರಿಯಿಂದ ಕೇಳಿದಳು. ತೀರಾ ಹಿಂದುಳಿದ ಹಳ್ಳಿಯ ಹುಡುಗಿಯಲ್ಲಿ ಈ ಸಮಾನತೆ ಮಾತು ಹೇಗೆ ಹುಟ್ಟಿತು ಅನ್ನೋ ಪ್ರಶ್ನೆ ತ್ರಿವೇಣಿಯನ್ನು ಕೊರೆಯತೊಡಗಿತ್ತು. ಅದೇ ಅಕ್ಕ ನಾನು ಹೇಳ್ತಾ ಇರೋದು. ನಿಮಗೆ ಯಾಕೆ ಈ ವಿಷಯ ದೊಡ್ಡದು ಅಂತ ಅನಿಸಲ್ಲ? ನಿಮಗೆ ಯಾಕೆ ಈ ವಿಷಯ ಕಾಡೋದಿಲ್ಲ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಮೊನ್ನೆ ಬೆಳಿಗ್ಗೆ ನೀವು ಅಡುಗೆ ಮಾಡ್ತಾಯಿದ್ರಿ. ಜಗ್ಗಣ್ಣ ಕಾಫಿ ಕುಡಿತಾ ಪೇಪರ್ ಓದ್ತಾ ಇದ್ರು. ಪಾಪು ಆಗಷ್ಟೇ ಎದ್ದಿದ್ದ. ಅಂಬೆಗಾಲಿಟ್ಟು ಬಂದವನು ಜಗ್ಗಣ್ಣನ ಕಾಫಿ ಲೋಟ ಕೈ ಹಾಕಿ ಬಿಸಿತಾಗಿ ಚಿಟ್ ಅಂತ ಚೀರ್ದ. ಹೌದಾ? ರೇಖಾ ಕೇಳಿದಾಗ ತ್ರಿವೇಣಿ ಹೌದು ಎಂಬಂತೆ ತಲೆ ಆಡಿಸಿದಳು. ಆಗ ಜಗ್ಗಣ್ಣ ಏನು ಮಾಡಿದ್ರು? ನಿಮ್ಮನ್ನು ಕರೆದು ಇದೇ ಚಂದನ ಮಗುನ ನೋಡ್ಕೊಳ್ಳೋದು ಅಂತ ನಿಮಗೆ ಬೈದರು, ಹೌದೋ ಇಲ್ಲೋ? ರೇಖಾ ಕೇಳಿದಾಗ ಹೌದು ಎಂಬಂತೆ ತ್ರಿವೇಣಿ ತಲೆ ಆಡಿಸಿದಾಗ ಅವಳ ಮುಖದಲ್ಲಿ ಅದರಲ್ಲೇನಿದೆ ತಪ್ಪು ಎನ್ನುವ ಭಾವ. ನೀವು ಕೆಲಸ ಮಾಡ್ತಿದ್ರಿ, ಜಗ್ಗಣ್ಣ ಸುಮ್ಮನೆ ಕೂತಿದ್ರು. ಆದರೂ ಮಗುನ ನೋಡ್ಕೊಳ್ಳೋದು ನಿಮ್ಮದೇ ಕೆಲಸ ಅಂದರು ಜಗ್ಗಣ್ಣ. ಯಾಕೆ? ಮಗು ನಿಮ್ಮಿಬ್ಬರಿಗೂ ಸೇರಿದ್ದಲ್ವಾ? ಹಾಗಿದ್ಮೇಲೆ ಮಗು ಜವಾಬ್ದಾರಿ ನಿಮ್ದು ಮಾತ್ರ ಯಾಕೆ ಎಂದಾಗ ತ್ರಿವೇಣಿ ನಕ್ಕು ಬಿಟ್ಟಳು. ಅಯ್ಯೋ ರೇಖಾ, ಇದೆಲ್ಲ ಒಂದು ಸಮಸ್ಯೆನೇ. ತಾಯಿಯಾಗಿ ಮಗುನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ತಾನೇ ಎಂದಳು ನಸುನಗುತ್ತಾ. ಅದೇ ಅಕ್ಕ, ತಾಯಿಯಾಗಿ ನಿಮಗೆ ಹೇಗೆ ಕರ್ತವ್ಯನೋ ತಂದೆಯಾಗಿ ಅವ್ರಿಗೂ ಕರ್ತವ್ಯ ಇರುತ್ತೆ ತಾನೇ? ರೇಖಾಳದ್ದು ಮೊಂಡುವಾದ. ಅವ್ರ ಕರ್ತವ್ಯ ಅವ್ರು ಮಾಡ್ತಾನೆ ಇದ್ದಾರಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಹೋಗಿ ದುಡ್ಡು ತಂದು ಹಾಕೋದಿಲ್ವ ಅವರು? ಅವ್ರು ದುಡಿತಾ ಇರೋದು ನಮಗೋಸ್ಕರ ತಾನೇ, ನಮ್ಮ ಸುಖಕ್ಕೆ ತಾನೇ. ಅವರು ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ, ನಾನು ನನ್ನ ಕರ್ತವ್ಯ ಮಾಡ್ತಾಯಿದ್ದೀನಿ. ಗಂಡ ಹೆಂಡತಿ ಅಂದರೆ ಒಂದು ಬಂಡಿ 2 ಚಕ್ರಗಳಿದ್ದ ಹಾಗೆ. ಎರಡೂ ಸಮವಾಗಿ ಅದರವ್ರ ಕರ್ತವ್ಯ ಮಾಡ್ಕೊಂಡು ಹೋದರೆ ಮಾತ್ರ ಗಾಡಿ ಸರಿಯಾಗಿ ಸಾಗೋದು ಎಂದಳು ತ್ರಿವೇಣಿ.
ತ್ರಿವೇಣಿಯ ಮಾತು ರೇಖಾಳಿಗೆ ಸರಿ ಬಂದ ಹಾಗೇನೂ ಕಾಣಲಿಲ್ಲ. ರೇಖಾಳ ಹೆಗಲ ಮೇಲೆ ಕೈಯಿಟ್ಟ ತ್ರಿವೇಣಿ, ರೇಖಾ, ನೀನಿನ್ನೂ ತುಂಬ ಚಿಕ್ಕೋಳು ಕಣೆ. ತಲೆಯಲ್ಲಿ ಏನೇನೋ ತುಂಬ್ಕೊಳ್ಬೇಡ. ಮನೆ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮುಂದಿಟ್ಕೊಂಡು ಸಾಧಿಸ್ತಾ ಕೂತ್ರೆ ಜೀವನ ಹಾಳಾಗೋಗುತ್ತೆ. ಸಂಸಾರ ಸರಿಯಾಗಿ ನಡಿಬೇಕು ಅಂದರೆ ತಾಳ್ಮೆ ತುಂಬ ಮುಖ್ಯ. ಅದರಲ್ಲೂ ಹೆಣ್ಣುಮಕ್ಕಳು ಒಂದಿಷ್ಟು ತಗ್ಗಿ ಬಗ್ಗಿ ನಡೆದ್ರೇ ಸಂಸಾರ ಒಪ್ಪಾಗಿರೋದು. ನೀನು ತುಂಬ ಮನಸ್ಸಿನಿಂದ ಒಪ್ಪಿದ್ರೆ ಅದೇ ಹುಡುಗನ ಮದುವೆ ಆಗು. ಆದರೆ ಕೇವಲ ಸ್ವಾರ್ಥ ಮಾತ್ರ ಇದ್ದರೆ ಇನ್ನೊಂದು ಸರ್ತಿ ಯೋಚನೆ ಮಾಡು ಎಂದಳು. ತ್ರಿವೇಣಿ ಮಾತಿಗೆ ಏನೂ ಹೇಳದೆ ಮನೆಯ ಕಡೆ ನಡೆದಳು ರೇಖಾ. ನಂಗೆ ಯಾಕೋ ಆ ಹುಡುಗಿ ಬೇಡ ಅನಿಸುತ್ತೆ ಅತ್ತೆ. ನೋಡೋಕೆ ಅತೀ ಸುಂದರಿ, ಅಷ್ಟೇ ಅಲ್ಲದೆ ಚುರುಕು ಕೂಡ ಜಾಸ್ತಿನೇ ಇದ್ದಾಳೆ ಅನಿಸುತ್ತೆ. ಮನೆಯ ಹಿರಿ ಸೊಸೆ ಗೀತಾ ಹೇಳಿದ ಮಾತನ್ನೇ ನೆನಪಿಸಿಕೊಳ್ಳುತ್ತಿದ್ದರು ಮಂಗಳಮ್ಮ. ಮೊದಲ ಸಾರಿ ಮಾತಾಡುವಾಗಲೇ ತನ್ನನ್ನು ಓದಿಸ್ಬೇಕು, ಕೆಲಸಕ್ಕೆ ಕಳಿಸ್ಬೇಕು, ಹೀಗೆಲ್ಲ ಕಂಡೀಷನ್ ಹಾಕಿದ್ದಾಳೆ. ಸಾಮಾನ್ಯ ಹುಡುಗಿರು ಹೀಗೆಲ್ಲ ಕೇಳ್ತಾರಾ? ಹಳ್ಳೀಲಿ ಬೆಳೆದ ಹುಡುಗಿ ಆದರೂ ಅಷ್ಟೊಂದು ದಾಷ್ಟಿಕ. ಇನ್ನು ಮದುವೆ ಆಗಿ ಇಲ್ಲಿ ಸಿಟಿಗೆ ಬಂದು ಕಾಲೇಜು ಗೀಲೇಜು ಅಂತ ಹೋಗೋಕ್ಕೆ ಶುರು ಮಾಡಿದ್ರೆ ದೇವರೇ ಗತಿ. ವರಸಾಮ್ಯ ಕೂಡ ಅಷ್ಟೇನು ಹೊಂದಲ್ಲ. ರಾಜೀವನ ಪಕ್ಕ ಆ ಹುಡುಗಿ ನಿಲ್ಲಿಸಿದ್ರೆ ಅಪ್ಪ ಮಗಳು ಕಂಡ ಹಾಗೆ ಕಾಣಿಸ್ತಾರೆ. ಗೀತಾ ಹೇಳಿದ ಮಾತು ಸರಿ ಎಂದೇ ಎನಿಸಿತ್ತು ಮಂಗಳಮ್ಮನಿಗೂ. ಆ ಹುಡುಗಿ ವಿಷಯದಲ್ಲಿ ಮುಂದುವರಿಯೋದು ಬೇಡ ಅಂತೀಯ ಹಾಗಾದರೆ? ಅಡಿಗೆ ಮಾಡುತ್ತಿದ್ದ ಸೊಸೆಯನ್ನು ಕೇಳಿದರು ಮಂಗಳಮ್ಮ. ಅತ್ತೆ ಸೊಸೆಯ ನಡುವಿನ ಬಾಂಧವ್ಯ ಚೆನ್ನಾಗಿಯೇ ಇತ್ತು. ತೀರಾ ಅಮ್ಮ ಮಗಳ ಹಾಗೆ ಇಲ್ಲದೇ ಇದ್ದರೂ ಒಬ್ಬರಿಗೊಬ್ಬರು ಅನಿವಾರ್ಯ ಎಂಬಂತೆ ಹೊಂದಿಕೊಂಡು ಹೋಗಿದ್ದರು ಮಂಗಳಮ್ಮ ಗೀತಾ. ನನಗೇನೋ ಬೇಡ ಅನಿಸುತ್ತತ್ತೆ. ಆ ಪಾಟಿ ರೂಪವಂತೆ, ಮೂಲ ನಕ್ಷತ್ರ ಅಲ್ಲದೆ ಇದ್ದಿದ್ದರೆ ಆ ಹುಡುಗಿ ಮನೆಯವರು ಕೂಡ ಹುಡುಗಿನ ರಾಜೀವಂಗೆ ಕೊಡೋ ಯೋಚನೆ ಮಾಡ್ತಾಯಿದ್ರೋ ಇಲ್ವೋ. ಅಷ್ಟೇ ಅಲ್ಲದೆ ಹುಡುಗಿ ಭಾರಿನೇ ಜೋರಿದ್ದಾಳೆ. ನಾನು ಅವಳ ಜೊತೆ ಅವ್ರ ಮನೆ ಹಿತ್ತಲು ನೋಡೋಕ್ಕೆ ಹೋಗಿದ್ನಲ್ಲ, ಆಗಲೇ ಅವಳ ಮನೇಲಿ ವಾಷಿಂಗ್ ಮಿಷಿನ್ ಇದೆಯಾ, ಫ್ರಿಡ್ಜ್ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ಲು. ಹುಡುಗಿ ಹೆಸರಿಗಷ್ಟೇ ಹಳ್ಳಿಯವಳು, ನಮ್ಮಂಥ ಮಿಡಲ್ ಕ್ಲಾಸ್ ಮನೆಗೆ ಹೊಂದೋದು ಡೌಟು ಎಂದಳು ಗೀತಾ. ಮಂಗಳಮ್ಮನಿಗೂ ಅದೇಕೋ ಹುಡುಗಿ ಬಗ್ಗೆ ಅಷ್ಟೇನೂ ಒಲವಿಲ್ಲ. ಆದರೆ ಹುಡುಗಿ ಒಪ್ಪಿಗೆ ಅಂತ ರಾಜೀವ ಹೇಳಿಬಿಟ್ನಲ್ಲ. ಮಂಗಳಮ್ಮ ಹೇಳಿದಾಗ, ಅದೇ ನೋಡಿ, ನಮ್ಮ ಯಾರ ಜೊತೆಗೆ ಏನೂ ಮಾತಾಡ್ದೇನೆ ಹುಡುಗಿ ಒಪ್ಪಿಗೆ ಅಂತ ಹೇಳೇ ಬಿಟ್ಟ ರಾಜೀವ. ಇನ್ನು ಮೊದಲನೇ ಸಾರಿ ನೋಡಿ ಮಾತಾಡ್ದಾಗಲೇ ಹೀಗಾದರೆ ಮುಂದೇನು ಕತೆ ಹೇಳಿ? ತನ್ನ ತಾಳಕ್ಕೆ ತಕ್ಕ ಕಿರುಬರಳಲ್ಲಿ ಕುಣಿಸ್ಬಿಡ್ತಾಳೆ ನಮ್ಮ ರಾಜೀವನ ಅಷ್ಟೇ. ಗೀತಾ ಹೇಳಿದ್ದನ್ನು ಮಂಗಳಮ್ಮ ಅವರ ಮನವೂ ಒಪ್ಪಿತ್ತು. ಹುಡುಗಿ ಜೊತೆ ಮಾತನಾಡಿ ಬಂದ ಕೂಡಲೇ ಯಾರ ಹತ್ತಿರವೂ ಮಾತನಾಡದೆ ತಮ್ಮ ಒಪ್ಪಿಗೆಗಾಗಿ ಕಾಯದೆ ಹುಡುಗಿ ತನಗೆ ಒಪ್ಪಿಗೆ ಎಂದು ಮಗ ಹೇಳಿದ್ದು ಅವರಿಗೂ ಕೂಡ ಸರಿ ಬಂದಿರಲಿಲ್ಲ. ಹೌದು ನೋಡೆ, ಅದೇನು ಮೋಡಿ ಮಾಡಿದ್ಲೋ ಏನೋ, ನಮ್ಮನ್ನು ಲೆಕ್ಕಕ್ಕೆ ಹಿಡಿದ ಹಾಗೆ ಒಪ್ಪಿಗೆ ಅಂತ ಹೇಳೇ ಬಿಟ್ಟ. ದನಿಯಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಆ ಬ್ರೋಕರ್ಗೆ ಮುಂದುವರಿಯೋದು ಬೇಡ ಅಂತ ಹೇಳಿಬಿಡಿಯತ್ತೆ. ಬೇರೆ ಹುಡುಗಿ ನೋಡೋಣಂತೆ. ಇಲ್ಲಾಂದರೆ ನಾನು ಅವತ್ತು ಹೇಳಿದ್ದೆ ಅಲ್ವಾ, ನಮ್ಮ ಚಿಕ್ಕಮ್ಮನ ಮಗಳು ರಾಧಿಕಾ, ಅವಳನ್ನು ರಾಜೀವಂಗೆ ಕೇಳೋಣ. ಗೀತಾ ಹೇಳುತ್ತಿರುವಾಗಲೇ ಅಲ್ಲಿಗೆ ಬಂದಿದ್ದ ರಾಜೀವ. ಇದೇನತ್ಗೆ, ಏನು ಹೇಳ್ತಾ ಇದ್ದೀರಾ? ನಾನು ಒಪ್ಪಿಗೆ ಅಂತ ಹೇಳಿದ್ಮೇಲೂ ಆ ಹುಡುಗಿ ಬೇಡ ಅಂತ ಹೇಳ್ತಿದ್ದೀರಾ? ರಾಜೀವನ ದನಿಯಲ್ಲಿ ಸಿಟ್ಟು ತುಂಬಿತ್ತು. ನಿಮ್ಮ ತಂಗಿ ರಾಧಿಕಾನ್ ನನಗೆ ಕಟ್ಟಬೇಕು ಅಂತ ರೇಖಾ ಬೇಡ ಅಂತ ಹೇಳ್ತಾ ಇದ್ದೀರಾ? ಹೆಚ್ಚು ಕಮ್ಮಿ ಕೂಗಿಯೇ ಬಿಟ್ಟ. ಅವಳು ಹೇಳಿದ ಮಾತ್ರ ಅಲ್ಲ ಕಣೋ, ನನಗೂ ಹಾಗೆ ಅನಿಸುತ್ತೆ. ಆ ಹುಡುಗಿ ರೇಖಾ ನಮ್ಮ ಮನೆಗೆ ಹೊಂದಲ್ಲ. ಮಂಗಳಮ್ಮ ಕೂಡ ಹೇಳಿದಾಗ ರಾಜೀವ ಕೋಪದಿಂದ ಕೆಂಪಾಗಿದ್ದ. ಯಾಕೆ ಹೊಂದಲ್ಲ? ತಾಯಿಯೊಡನೆ ವಾದಕ್ಕೆ ನಿಂತಿದ್ದ. ಹುಡುಗಿ ತುಂಬ ಜೋರಿದ್ದಾಳಪ್ಪ. ಇನ್ನೂ ಮೊದಲನೇ ಸರ್ತಿ ಭೇಟಿ ಆಗ್ತಿದ್ದಾಗಲೇ ನಿನ್ನ ಹತ್ರ ಕಂಡೀಷನ್ ಹಾಕಿ ಅಸ್ತು ಅನ್ಸ್ಕೊಂಡಿದ್ದಾಳೆ. ಮನೇಲಿ ಏನೇನು ವಸ್ತುಗಳಿದೆ ಅಂತೆಲ್ಲ ಗೀತನ ಕೇಳಿ ತಿಳ್ಕೊಂಡಿದ್ದಾಳೆ. ಬಾಲು ಚಾಲಾಕಿ. ಮಂಗಳಮ್ಮ ಕೈ ಬಾಯಿ ತಿರುಗಿಸುತ್ತಾ ಹೇಳಿದರು. ಅಯ್ಯೋ, ಹುಡುಗಿ ಚಾಲಾಕಿ ಅಲ್ಲಮ್ಮ, ಮುಗ್ದೆ. ಪಾಪ, ಅವಳಿಗೆ ಹಿಂದೊಂದು ಮುಂದೊಂದು ನಾಟಕ ಮಾಡಿ ಗೊತ್ತಿಲ್ಲ. ಮನಸ್ಸಲ್ಲಿ ಏನಿದೆಯೋ ಅದನ್ನು ಕೇಳಿದಾಳೆ. ಇನ್ನೂ ಚಿಕ್ಕ ವಯಸ್ಸು, ಓದೋ ಆಸೆ ಇದೆ, ಅದನ್ನೇ ಕೇಳಿದಾಳೆ ಅಷ್ಟೇ. ರೇಖಾಳ ಬಗ್ಗೆ ಅದೇನೋ ಅರಿಯದ ಮೃದು ಮಧುರ ಭಾವ ರಾಜೀವನಲ್ಲಿ. ಅಬ್ಬಾಬಾಬಾಬಾಬಾ, ನೋಡಿದ್ಯಾ ಗೀತಾ, ಇನ್ನು ಆ ಹುಡುಗಿ ಕರ್ಲಿಕ್ಕೆ ತಾಳಿ ಕಟ್ಟಿಲ್ಲ. ಅವಳಿನ್ನೂ ಹೊಸ್ಲು ದಾಟ್ ಮನೆ ಒಳಗೆ ಕಾಲಿಟ್ಟಿಲ್ಲ. ಆಗಲೇ ಅವಳನ್ನು ವಯಸ್ಸಿಟ್ಕೊಂಡು ಎಷ್ಟು ಮಾತಾಡ್ತಾ ಇದ್ದಾನೆ. ಇನ್ನು ಅವಳು ಇವನ ಹೆಂಡತಿ ಆಗ್ಬಿಟ್ರಂತೂ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆನೇ ಮಾಡಿಬಿಡ್ತಾನೇನೋ.
ಮಂಗಳಮ್ಮನ ಮಾತಿಗೆ ರಾಜೀವ, ನೀ ಏನೇ ಹೇಳಮ್ಮ, ನಾನು ಮದುವೆ ಅಂತ ಆದರೆ ರೇಖಾನ್ನೇ, ಇಲ್ಲಾಂದರೆ ನಂಗೆ ಮದುವೆನೇ ಬೇಡ ಎಂದವನೇ ಬಿರುಗಾಳಿಯಂತೆ ಅಲ್ಲಿಂದ ಹೊರಹೋಗಿದ್ದ. ಭಾರ್ಯ ರೂಪವತಿ ಶತ್ರು ಅನ್ನೋ ಮಾತು ಇನ್ನು ವಿಷಯದಲ್ಲಿ ನಿಜ ಆಗುತ್ತೇನೋ ಅಂತ ಭಯ ಆಗ್ತಿದೆ ಗೀತಾ, ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು ಮಂಗಳಮ್ಮ. ಮಂಗಳಮ್ಮನ ಭಯ ನಿಜವಾಗೋದೆ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಈ ಸಂಚಿಕೆಯಲ್ಲಿ ರೇಖಾನ ದೃಷ್ಟಿಕೋನ ಸರಿಯಾಗಿದೆಯೇ ಅಥವಾ ತ್ರಿವೇಣಿವಾದ ಸರಿಯಾಗಿದೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ? ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದಿದೆ. ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.